ಹಾಯ್, ಎಲ್ಲರಿಗೂ ನಮಸ್ತೆ. ಮತ್ತೆ ನಾನು ನಿಮ್ಮ ಮಹೇಶ್ ಹಿತೈಷಿ ಮಾತಾಡ್ತಿರೋದು. ಆ್ಯಕ್ಚುಲಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬೆಳಗ್ಗೆನೇ ನಿಮ್ಮ ಜೊತೆ ಮಾತಾಡೋಣ ಅಂತ. ಅದೇನು ಅಂದರೆ, ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ಯೂಸ್ಫುಲ್ನೆಸ್ ಏನು ಅಂತಂತ ನೋಡಿ. ನಾವೇನಾದರೂ ಮಾರ್ನಿಂಗ್ ವಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ವಾಕಿಂಗೇ ಇಂಪಾರ್ಟೆಂಟ್ ಅಂತಂತ ಹೇಳ್ತೀವಿ. ಯಾಕೆ ಗೊತ್ತಾ? ನೀವು ವಾಕ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು, ಇಲ್ಲ ಬೆಳಗ್ಗೆ ಮಾಡ್ಬೋದು, ಇಲ್ಲಾಂದರೆ ಸಾಯಂಕಾಲ ಮಾಡ್ಬೋದು. ಬಟ್ ಈಗ ವಾಕ್ ಮಾಡ್ಬೇಕಾದ್ರೆ ನಮ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಬರುತ್ತೆ. ಯಾವುದು ಬೆಸ್ಟ್ ಟೈಮ್ ವಾಕ್ ಮಾಡೋಕ್ಕೆ ಅಂತ. ಬೆಸ್ಟ್ ಟೈಮ್ ಅಂದರೆ ವಾಕ್ ಮಾಡೋಕ್ಕೆ ಸಾಮಾನ್ಯವಾಗಿ ಮಾರ್ನಿಂಗ್ ವಾಕು ತುಂಬ ಬೆಟರ್. ಯಾಕೆ ಗೊತ್ತಾ? ಈ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಫ್ರೆಶ್ ಏರ್ ಸಿಗುತ್ತೆ, ಯಾವುದೇ ಥರ ಕಂಟಾಮಿನೇಷನ್ಸ್ ಇರೋಲ್ಲ, ಗಾಳಿ ಶುದ್ಧವಾಗಿರುತ್ತೆ, ಟ್ರಾಫಿಕ್ಗಳಿರಲ್ಲ, ಆಯ್ತಲ್ಲ, ಜನಸಂದಣಿ ಜಾಸ್ತಿ ಇರೋಲ್ಲ, ಫ್ರೀಯಾಗಿರ್ಬೋದು, ಫ್ರೀಯಾಗಿ ಓಡಾಡ್ಬೋದು. ಮೇಯ್ನ್ ಥಿಂಗ್ ಗಾಳಿ ಚೆನ್ನಾಗಿರುತ್ತೆ. ಅರ್ಥ ಆಯಿತಾ? ಸೊ ಹಾಗಾಗಿ ನನ್ನ ಪ್ರಕಾರ ಮಾರ್ನಿಂಗ್ ವಾಕ್ ತುಂಬ ಬೆಸ್ಟು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮಾರ್ನಿಂಗ್ ವಾಕ್ ಯಾಕೆ ಮಾಡಬೇಕು? ಆ್ಯಕ್ಚುಲಿ ಏನಿದ್ರಿಂದ ಬೆನಿಫಿಟ್ ಏನು ಅಂದರೆ, ವಾಕಿಂಗ್ ಮಾಡಿದ್ರೆ ನಮಗೆ ಏನು ಅಂದರೆ ಫುಲ್ಲು ನಾವು ಎನರ್ಜೈಸ್ ಆಗ್ತೀವಿ. ಆಯಿತಾ? ನಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ, ವಾಕಿಂಗ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಓಕೆ, ಕಾನ್ಫಿಡೆನ್ಸು ಆತ್ಮವಿಶ್ವಾಸ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅದೇ ಥರ ನೀವು ಯಾವುದೇ ಥರ ಜಿಮ್ಗೆ ಹೋಗ್ದಲೇ ಈಸಿಯಾಗಿ, ಆರಾಮಾಗಿ, ಫ್ರೀಯಾಗಿ, ಯಾವುದೇ ಥರ ದುಡ್ಡು ಕೊಡ್ದಲೇ ನಾವೇನು ಮಾಡೋದು, ವಾಕ್ ಮಾಡ್ಬೋದು. ಬಟ್ ವಾಕ್ ಮಾಡೋಕ್ಕಿಂತ ಮುಂಚೆ ಕೆಲವು ಪ್ರಿಕಾಷನ್ಸ್ ನಾವು ತೊಗೊಬೇಕಾಗುತ್ತೆ. ಅದೇನು ಅಂದರೆ, ಬರೀ ಕಾಲಲ್ಲಿ ವಾಕ್ ಮಾಡಬಹುದು, ಇಲ್ಲ ಅಂತಂತ ಹೇಳಲ್ಲ. ಬಟ್ ನೀವು ರೋಡ್ ಸೈಡು, ಇಲ್ಲ ಗದ್ದೆ, ಇಲ್ಲ ಅಂದರೆ ಎಲ್ಲರೂ ಸ್ವಲ್ಪ ಕಲ್ಲು ಮತ್ತು ಮುಳ್ಳು ಇರೋವಂಥ ಜಾಗದಲ್ಲಾದರೆ ಬರೀ ಕಾಲಲ್ಲಿ ಯಾವುದೇ ಕಾರಣಕ್ಕೂ ವಾಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನೆ ಮೇಲೆ ಇರೋವಂಥ ಟೆರ್ರಸ್ ಮೇಲೆ ಕೂಡ ನಾವು ವಾಕ್ ಮಾಡ್ಬೋದು, ಇಲ್ಲ ಗಾರ್ಡನಲ್ಲಿ ವಾಕ್ ಮಾಡ್ಬೋದು. ಅದನ್ನು ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಮತ್ತೆ ಏನಾಗುತ್ತೆ, ಏನಾದ್ರು ಮಳೆ ಗಿಳೆ ಚುಚ್ಕೊಂಡು, ಕಲ್ಲು ಚುಚ್ಕೊಂಡು ನಿಮ್ಗೆ ಸೆಪ್ಟಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ನೋಡಿ, ವಾಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಒಂದು ಗ್ಲಾಸ್ ನೀರು ಕುಡಿಬೇಕು. ಆಯಿತಾ? ಇಲ್ಲ ಒಂದು ಚಂಬು ಬೇಕಾದ್ರೆ ನೀರು ಕುಡೀರಿ. ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದಾಗುತ್ತೆ. ನೀರು ನಾವು ಕುಡಿದು ವಾಕ್ ಮಾಡೋಕ್ಕೆ ನಾವು ಶುರು ಮಾಡಬೇಕು. ಈಗ ಎಷ್ಟು ನಿಮಿಷ ನಾವು ವಾಕ್ ಮಾಡಬೇಕು? ಆ್ಯಕ್ಚುಲಿ ಮಿನಿಮಮ್ 20 ನಿಮಿಷ ನಾವು ವಾಕ್ ಮಾಡಬೇಕು. ಮ್ಯಾಕ್ಸಿಮಮ್ 1 ಅವರ್ ಆದರೂ ಮಾಡಿ, ಇಲ್ಲ 2 ಅವರ್ ಆದರೂ ಮಾಡಿ. ಬಟ್ ನೀವು ಸ್ವಲ್ಪ ಬೆವರು ಬರೋ ತನಕ ಕೂಡ ನಾವು ವಾಕ್ ಮಾಡಬೇಕು. ಸರಿನಾ? ಮತ್ತು ಈ ವಾಕ್ ಮಾಡೋದ್ರಿಂದ ಅನುಕೂಲ ಏನು ಅಂದರೆ, ತುಂಬಾ ಅನುಕೂಲ ಇದೆ. ಏನಂದರೆ, ಈಗ ನೋಡಿ, ನಮ್ಮ ಇಡೀ ದೇಹ ಏನಾಗುತ್ತೆ, ಎಕ್ಸಸೈಸ್ ಆಗುತ್ತೆ. ಸಾಮಾನ್ಯವಾಗಿ ಮೋಸ್ಟ್ ಪ್ರಾಬಬಲಾಗಿ ನಾವು ಕಾರ್ಡಿಯೋ ಅಂತ ಏನು ಹೇಳ್ತೀವಿ. ನೀವು ಯಾವುದಾದ್ರು ಜಿಮ್ಗೆ ಹೋದರೆ 1000 ರೂಪಾಯಿ ಖರ್ಚು ಮಾಡಿ ಈ ಟ್ರೆಡ್ಮಿಲಲ್ಲಿ ನಾವು ಏನೋ ಓಡಿ ಒಂದು ಕಾರ್ಡಿಯೋ ಅಂತ ಒಂದು ಎಕ್ಸಸೈಸ್ ಮಾಡ್ಕೊತೀವಿ. ಅದೆಲ್ಲ ಏನು ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ ಇರೋರು ಮಾಡ್ಕೊತಾರೆ, ಇಲ್ದಲ್ಲೇ ಏನು ವಾಕ್ ಮಾಡ್ತೀರಾ. ವಾಕ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುತ್ತೆ. ಮೆಟಬಾಲಿಕ್ ರೇಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ನಿಮ್ಮ ಹಾರ್ಟ್ ಬೀಟು ಆಯ್ತಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಂದರೆ ನಮ್ಮ ಬ್ಲಡ್ಡಲ್ಲಿ ಏನಾಗುತ್ತೆ, ಎಲ್ಲ ಆಕ್ಸಿಜನ್ನು ಆಯ್ತಲ್ಲ, ಆಮ್ಲಜನಕ ಇಡೀ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಕ್ಕೂ ಕೂಡ ಸಪ್ಲೈ ಆಗುತ್ತೆ. ಓಕೆ, ಇದು ಮೇಯ್ನ್ ಥಿಂಗ್. ಅಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಆಕ್ಸಿಜನ್ ಏನಾಗುತ್ತೆ, ನಮ್ಮ ಬ್ರೈನ್ಗೆ, ಕಿಡ್ನಿ ಮತ್ತು ಈವನ್ ಹಾರ್ಟ್ಗೂ ಕೂಡ, ಲಂಗ್ಸ್ಗೆ, ಎಲ್ಲದಕ್ಕೂ ಕೂಡ ಏನಾಗುತ್ತೆ, ಈ ಆಕ್ಸಿಜನ್ ಕರೆಕ್ಟ್ ಪ್ರಮಾಣದಲ್ಲಿ ಏನಾಗುತ್ತೆ, ಸಪ್ಲೈ ಆಗುತ್ತೆ. ಸರಿನಾ? ಇದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದೇನೆಂದರೆ, ವಾಕ್ ಮಾಡೋದ್ರಿಂದ ನೋಡಿ, ಈಗ ನಾನೀಗ ಒಂದೊಂದು ಯೂಸಸ್ ಇಡ್ತೀನಿ. ಏನಂತ, ಒಂದು, ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಬಿಕಾಸ್ ನೀವು ವಾಕ್ ಮಾಡ್ತಾ ನಮ್ಮ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುತ್ತೆ. ಸರಿನಾ? ನಾವು ಉಸಿರಾಟ ಆಡೋದು ಜಾಸ್ತಿ ತೊಗೊತೀವಿ, ಉಸಿರನ್ನ ಜಾಸ್ತಿ ತೊಗೊತೀವಿ. ನಾವು ಉಸಿರು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ನಮ್ಮ ಬ್ರೈನ್ಗೆ ಎಷ್ಟು ಅಮೌಂಟಲ್ಲಿ ನೀವು ಆಕ್ಸಿಜನ್ ಕೊಡ್ತೀರಾ, ನಮ್ಮ ಬ್ರೈನ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅವತ್ತೆಲ್ಲ ನಮಗೆ ತಲೆ ಚೆನ್ನಾಗಿ ಓಡುತ್ತೆ. ಅಂದರೆ ಚೆನ್ನಾಗಿ ನಾವು ಯೋಚನೆ ಮಾಡ್ಬೋದು, ಒಳ್ಳೆ ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ಇದೇ ಆಕ್ಸಿಜನ್ನು ಮೋಸ್ಟ್ ಪ್ರಾಬಬಲಾಗಿ ಹಾರ್ಟ್ಗೂ ಕೂಡ ಹೋಗಬೇಕು. ಹಾರ್ಟಿಂದ ನಮಗೆ ಲಂಗ್ಸ್ಗೆ ಹೋಗುತ್ತೆ. ಅಂದರೆ ನಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಓಕೆ, ಅಂದರೆ ನಾವು ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ ಅಂತ ಕರಿತೀವಿ. ಈಗ ಆಕ್ಸಿಜನ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಲಂಗ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಎಕ್ಸ್ಪ್ಯಾನ್ಷನ್ ಆಯಿತು ಅಂದರೆ ಉಸಿರಾಟ ನಾವು ಚೆನ್ನಾಗಿ ಅದರಿಂದ ತೊಗೊಬೋದು. ಇದು ಎರಡನೇದು ಒಂದು ಅಡ್ವಾಂಟೇಜ್. ಮೂರನೇದೇನು ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ಚೆನ್ನಾಗಿ ಆದರೆ, ನಮಗೆ ಗೊತ್ತಿದೆ, ಬ್ಲಡ್ ಆ್ಯಸ್ ಯೂಶ್ವಲ್ ನಮಗೆ ಹಾರ್ಟಿಂದ ಕಿಡ್ನಿಗೆ ಬ್ಲಡ್ ಹೋಗುತ್ತೆ. ಓಕೆ, ಇದು ಹೋಯಿತು ಅಂದರೆ ನಮ್ಮ ಕಿಡ್ನಿಲೂ ಕೂಡ ಏನಾಗುತ್ತೆ,
ಸೊ ಎಕ್ಸ್ಕ್ರಿಟರಿ ರೇಟ್ ಬಂದು ತುಂಬ ಚೆನ್ನಾಗಿ ಆಗುತ್ತೆ, ಎಕ್ಸ್ಕ್ರಿಷನ್ ರೇಟ್ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನೋಡಿ, ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಬೋನ್ ಡೆನ್ಸಿಟಿ. ಓಕೆ, ನಮ್ಮ ದೇಹದಲ್ಲಿರುವಂಥ ಏನು ಮೂಳೆ ಇರುತ್ತೆ, ಈ ಆಸ್ಟಿಯೋಪೊರಾಸಿಸ್, ಆಸ್ಟಿಯೋಮೊಲೇಷಿಯಾ ಅಂತ ಎಷ್ಟೊಂದು ರೋಗಗಳು ಬರುತ್ತೆ ನಮಗೆ. ಈ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನಂದರೆ ನಮಗೆ ಟೆನ್ಸಿಲಿಟಿ ಮತ್ತು ಡೆನ್ಸಿಟಿ ಕಡಿಮೆ ಆಗುತ್ತೆ. ನೀವು ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಮಸಲ್ ಸ್ಟ್ರೆಂತ್ ಚೆನ್ನಾಗಾಗುತ್ತೆ, ನಮ್ಮ ಮಸಲ್ ಒಳ್ಳೆ ಸ್ಟ್ರೆಂತ್ ಆಗುತ್ತೆ, ಬೋನ್ ಒಳ್ಳೆ ಕೆಪಾಸಿಟಿ ಬರುತ್ತೆ, ಬೋನ್ಗೂ ಕೂಡ ಒಳ್ಳೆ ಏನಾಗುತ್ತೆ, ಸೊ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಚೆನ್ನಾಗಾಗುತ್ತೆ. ಇಷ್ಟಾದರೆ ಸಾಕಲ್ವ, ನಮ್ಮ ಬೋನು ಏನಾಗುತ್ತೆ, ಗಟ್ಟಿ ಆಗುತ್ತೆ. ಓಕೆ, ಸೊ ಇದೆಲ್ಲನೂ ಕೂಡ ನಮಗೆ ಅಡ್ವಾಂಟೇಜ್ ಇದೆ ಆಯಿತಾ. ಅದ್ರ ಜೊತೆಗೆ ನಾವು ಒಂದು ಒಳ್ಳೆ ಊಟನ ತೊಗೊಬೇಕು. ನಾನು ನಿಮ್ಗೆ ಸಾಕಷ್ಟು ಸರಿ ಹೇಳ್ತಾ ಇರ್ತೀನಿ, ವೈಟಮಿನ್ ಮತ್ತು ಮಿನರಲ್ಸು ಕಾಂಪನ್ಸೇಟ್ ಆಗುವಂಥ ಒಳ್ಳೆ ಒಂದು ಊಟ ತೊಗೊಂಡು ನೀವು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಾಡ್ಬೋದು. ಆಗಿಲ್ಲ ಅಂದರೆ ಬರೀ ಬೆಳಗ್ಗೆ ಹೊತ್ತು ಮಾತ್ರ ನೀವು ವಾಕಿಂಗ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಮ್ಮ ಬ್ರೈನು, ಲಂಗ್ಸು, ಕಿಡ್ನಿ, ಹಾರ್ಟು ಮತ್ತು ಬೋನು ಇದೆಲ್ಲದಕ್ಕೂ ಕೂಡ ಏನಾಗುತ್ತೆ ಅಡ್ವಾಂಟೇಜು. ಮತ್ತು ನಮಗೆ ಇಮ್ಯುನಿಟಿ, ಓಕೆ, ಒಳ್ಳೆ ಇಮ್ಯುನಿಟಿ ಸಿಗುತ್ತೆ. ಅದಕ್ಕೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಟಿ ಸೆಲ್ಸು, ಬಿ ಸೆಲ್ಸ್ ಅಂತ ಇರುತ್ತೆ, ಇವೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಗೆ ಹೆಲ್ಪ್ ಮಾಡುವಂಥ ಸೆಲ್ಸ್ಗಳು. ಇವು ಆ್ಯಕ್ಟಿವೇಟ್ ಆಗಿ ನಿಮಗೆ ಒಳ್ಳೆ ಇಮ್ಯುನಿಟಿ ಕೂಡ ಕೊಡುತ್ತೆ. ದಯವಿಟ್ಟು ಎಲ್ಲರೂ ವಾಕ್ ಮಾಡಿ ಆಯಿತಾ. ಬೊಜ್ಜು ಕರಗಿಸ್ಕೊಬೇಕು ಅಂತ ಎಷ್ಟೊಂದು ಜನ ಕಾಯ್ತಿರ್ತೀರ. ಸೊ ಕರಗುತ್ತೆ ಆ್ಯಕ್ಚುಲಿ. ನೀವು ವಾಕ್ ಮಾಡ್ತಾ ಏನಾಗುತ್ತೆ, ಮೆಟಬಾಲಿಕ್ ರೇಟ್ ಜಾಸ್ತಿ ಆದರೆ ಸೊ ಮೋಸ್ಟ್ ಪ್ರಾಬಬಲ್ ಏನು ಕೊಲೆಸ್ಟ್ರಾಲು ಇದೆಲ್ಲ ನಮ್ಮ ಹೊಟ್ಟೆಯಲ್ಲಿ ಏನು ಶೇಖರಣೆ ಆಗಿರುತ್ತೆ ಕೊಲೆಸ್ಟ್ರಾಲು, ಈ ಕೊಲೆಸ್ಟ್ರಾಲ್ ಏನಾಗುತ್ತೆ, ಸೊ ನಿಧಾನಕ್ಕೆ ಸ್ವಲ್ಪ ಕರಗೋಕ್ಕೆ ಶುರು ಆಗುತ್ತೆ ಆಯ್ತಲ್ಲ. ಸೊ ಇಷ್ಟು ಒಂದು ಸಣ್ಣ ವಿಷಯ ನಿಮಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಎಲ್ಲರೂ ಚೆನ್ನಾಗಿ ವಾಕ್ ಮಾಡಿ ಆರೋಗ್ಯವಾಗಿರ್ರಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ನಿಮ್ಮ ಹಿತೈಷಿ ಚಾನಲ್ ಏನಿದೆ, ಇದು ಬರೀ ಮೆಡಿಕಲ್ ವಿಡಿಯೋಸ್ ಬಿಟ್ಟು ಇನ್ನು ಮುಂದೆ ಬೇರೆ ಬೇರೆ ಹೊಸ ಕೆಲಸದ ಬಗ್ಗೆ, ಇಲ್ಲಾಂದರೆ ಟೆಕ್ನಾಲಜಿ ಬಗ್ಗೆ ಇತ್ತಲ್ಲ, ನಿಮ್ಮ ಆರ್ಥಿಕತೆನ ಜಾಸ್ತಿ ಮಾಡೋ ಥರ ಸೊ ಯಾವುದಾದ್ರು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದನ್ನು ಬರೀ ಮೆಡಿಕಲ್ ವಿಡಿಯೋಗೆ ಮಾತ್ರ ಸೀಮಿತಗೊಳಿಸೋಕ್ಕೆ ಹೋಗ್ಬೇಡಿ. ನಾನು ಅಗ್ರಿಕಲ್ಚರು, ಎಂಟರ್ಟೈನ್ಮೆಂಟು, ಇಂಟರ್ವ್ಯೂಗಳು ಮಾಡೋವಂಥದ್ದು ಇದನ್ನೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲೆಟ್ ಮಿ ಸಿ ಹೇಗಾಗುತ್ತೋ ನೋಡೋಣ. ಸೊ ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.